ಶರಣಾಮೃತ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ನಮ್ಮ ಮನೆಯಲ್ಲಿ ಹಿಂಡಿ ತಯಾರಿಸುವ ವಿಧಾನ ತೋರಿಸ್ತೀವಿ. ನಿನ್ನೆ ಅಕ್ಕಿ ನೆನೆ ಹಾಕಿವಿ. ಅಕ್ಕಿ ಉದ್ದಿನಬೇಳೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಹಾಕಬೇಕು. ಜಾಸ್ತಿ ಹಾಕಿದ್ರೆ ಸ್ವಲ್ಪ ಮೆತ್ತಗೆ ಮಿದು ಬರ್ತಾವ. ಉದ್ದಿನಬೇಳೆ ಕಡಿಮೆ ಆದ್ರೆ ಉಬ್ಬಲ್ಲ, ಕಡಿಮೆ ಉಬ್ಬುತ್ತಾವ, ಇದು ಮೆತ್ತಗಾಗಲ್ಲ. ಮತ್ತು ಕುಕ್ಕರ್ನಾಗ ಇಟ್ಟರೆ ಚಲೋ, ಕಡ್ಯಾಗ ಇಟ್ಟರೆ ಚಲೋ ಆಗಲ್ಲ. ಕುಕ್ಕರ್ನಾಗೆ ಇಡ್ಲಿ ಕುಕ್ಕರ್ನಕಿನ್ನ ಕುಕ್ಕರ್ನಾಗ ಇಟ್ರೆ ಚಲೋ ಬೈತಾವ, ಚಲೋ ಮೆತ್ತಗೆ ಮೆದು ಉಬ್ಬುತ್ತಾವ. ಹಿಟ್ಟು ಚಲೋ ಸಾಫ್ಟ್ ರುಬ್ಬಬೇಕು. ಹಿಟ್ಟು ಸಾಫ್ಟ್ ರುಬ್ಬಿದ್ರೆ ಚಲೋ ಆತಾವ, ಸಾಫ್ಟ್ ಆತಾವ. ಹಿಟ್ಟು ನೆನಿಬೇಕು. ಮತ್ತು ರಾತ್ರಿ ಹಾಕಿಟ್ರೆ ಬೆಳಗ್ಗೆ ಉಬ್ಬಿ ಬರ್ತದೆ ಹಿಟ್ಟು. ಹಿಟ್ಟು ಉಬ್ಬಿತ್ತು ಅಂತಂದ್ರೆ ಚಲೋ ಸಾಫ್ಟ್ ಆತಾವ. ಇಡ್ಲಿ, ಚಟ್ನಿ, ಸಾಂಬಾರು ಚಲೋ ಆಗ್ತದ ಚಟ್ನಿಗಿಂತ ಇಡ್ಲಿಗೆ. ಸಾಂಬಾರು ಭಾಳ ಚಲೋ ಮಾಡಬೇಕು. ಸಾಂಬಾರು ಮಸಾಲ ಅದು ಹಾಕಿ ಮಾಡಿದ್ರೆ ಚಲೋ ಆಗ್ತದೆ. ಹುಳಿ ಸ್ವಲ್ಪ ಮುಂದೆ ಹಾಕಿ ಸ್ವಲ್ಪ ಮಸಾಲ ಹಾಕಿ ಚಂದ ಮಾಡಿದ್ರೆ ಚಂದ ಆಗ್ತದೆ. ಸಾಂಬಾರು ಚಲೋ ಆಗಬೇಕು. ಟೇಸ್ಟಿ ಆಯಿತು ಅಂತಂದ್ರೆ ಇಡ್ಲಿ ಚಲೋ ಆಗ್ತಾವೆ. ಚಟ್ನಿಗಿನ್ನ ಸಾಂಬಾರದೇ ಮೇನ್ ಇರ್ತದೆ. ಇಡ್ಲಿ ಭಾಳ ಚಲೋ ಆಗ್ತದೆ. ಇಲ್ದ್ರೆ ಚಲೋ ಇದು ಆಗಲ್ಲ. ಬರೀ ಚಟ್ನಿ ಆದ್ರೆ ಹೋಗಲ್ಲ ಇಡ್ಲಿ. ಭಾಳ ಚಲೋ ಬಂದವ. ನೋಡ್ರಿ, ವಿಡಿಯೋ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ. ಪೂರ್ಣ ವಿಡಿಯೋ ನೋಡ್ರಿ. ಸಾಫ್ಟು ನೀವು ಮಾಡಿ ನೋಡ್ರಿ, ಗೊತ್ತಾಗ್ತದ. ಉಬ್ಬುತ್ತಾವ ಚಲೋ. ಉಬ್ಬಿ ಬಂದು ಅಂದ್ರೆ ಚಲೋ ಆಗ್ತಾವ. ಉಬ್ಬಿ ಬಂದ್ರೆ ಚಲೋ ಇರ್ತಾವ, ಇಲ್ಲದ್ರೆ ಚಲೋ ಇರಲ್ಲ. ನೋಡ್ರಿ, ಹಿಟ್ಟು ಸ್ವಲ್ಪ ಹಾಕೋರು ಎಷ್ಟು ಉಬ್ಬ್ಯಾವ ನೋಡ್ರಿ. ನೋಡಿದ್ರೆ ಗೊತ್ತಾಗ್ತದ. ಅದು ನೋಡಿ, ಅದು ಕುಕ್ಕರ್ಗೆ ಸೀಟಿ ಇಡಬಾರ್ದು. ಸೀಟಿ ಇಟ್ಟರೆ ಗೊತ್ತಾಗಲ್ಲ. ಸ್ವಲ್ಪ ತೆಗೆದು ಮುಚ್ಚೋದು ಮಾಡ್ತೀವಲ್ಲ, ಅದು ಮ್ಯಾಲ ಒಂದು ಗ್ಲಾಸ್ ಇಟ್ಬಿಡ್ಬೇಕು ಸೀಟಿ. ಇದಕ್ಕೆ ಅಂದ್ರೆ ತೆಗೆದು ನೋಡಕ್ಕೂ ಗೊತ್ತಾಗ್ತದ. ಸೀಟಿ ಇಟ್ರೆ ಬಿರ್ಸ್ ಬರ್ತಾವ. ಆಮೇಲೆ ತೆಗಿಲಕ್ಕೆ ಬರಲ್ಲಲ್ಲ ಭಾಳತ್ತ. ಸೀಟಿ ಇದು ಆಗತನ ಬರಲ್ಲ. ಅದ್ರ ಸಲಾಗಿ ಅಷ್ಟು ಇದು ಆಗಲ್ಲ. ಒಂದು ಗ್ಲಾಸ್ ಹಿಂಗೆ ಸೀಟಿ ಇದಕ್ಕೆ ಇಟ್ರಿ ಅಂತಂದ್ರೆ ತೆಗೆದು ನೋಡಕ್ಕೆ ಬರ್ತದೆ. ಭಾಳ ಚಲೋ ಇದು ಆಗ್ತದೆ. ಬೈದಾವ ನೋಡ್ರಿ, ಚಂದ ಬೈತಾವ. ಇಡ್ಲಿ ಕುಕ್ಕರ್ನಾಗ ಇಟ್ರೆ ಭಾಳ ಚಲೋ ಆತಾವ್ರಿ. ಮತ್ತು ಇಡ್ಲಿ ಕುಕ್ಕರ್ನಾಗ ಇಟ್ರೂ ನಡೀತದ. ಆದ್ರೆ ಇಡ್ಲಿ ಕುಕ್ಕರ್ನಂದೇ ಬೇರೆ, ಇದು ಕುಕ್ಕರ್ನಂದೇ ಬೇರೆ. ಸ್ಟ್ಯಾಂಡ್ ಇಟ್ಟು ಕುಕ್ಕರ್ನಾಗ ಇಟ್ಟೇವು ಅಂದ್ರೆ ಚಲೋ ಬೈತಾವೆ. ಅವು ತಟ್ಟೆ ಇಡ್ಲಿ ಬಂದಂಗೆ ಬರ್ತಾವೆ. ದುಡ್ಡು ತಟ್ಟೆ ಇಡ್ಲಿ ಹೆಂಗೆ ದೊಡ್ಡ ಆಗ್ತಾವಲ್ಲ, ಅದೇ ಟೈಪ್ ಬರ್ತಾವೆ ಇವನು. ಹಂಗೆ ನೋಡ್ರಿ, ನೀವು ಕುಕ್ಕರ್ನಾಗ ಇಟ್ಟು ನೋಡ್ರಿ. ಆಮೇಲೆ ಹಿಟ್ಟು ಸಾಫ್ಟ್ ಆಗ್ಬೇಕು ನೋಡ್ರಿ. ಹಿಟ್ಟು ಸಾಫ್ಟ್ ಆಯ್ತು ಅಂದ್ರೆ ಚಲೋ ಆಗ್ತಾವ, ಇಲ್ಲ ಚಲೋ ಆಗಲ್ಲ. ಹಿಟ್ಟು ಸ್ಮೂತ್ ಬರ್ಬೇಕು. ಹಿಟ್ಟು ಅಕ್ಕಿ ನೆಂದಿರ್ಬೇಕು. ಅಕ್ಕಿ ಉದ್ದಿನಬೇಳೆ ನೆಂದಿರ್ಬೇಕು. ನೆಂದಷ್ಟು ಚಲೋ ಆಗ್ತದ. ಸ್ವಲ್ಪ ಬಿಸಿನೀರು ಹಾಕ್ರಿ ಅಂದ್ರೆ ಚಂದ ನೆನಿತಾವ. ಜಲ್ದಿನೇ ನೆನಿತಾವ. ಚಂದ ಮೆತ್ತಗೆ ಮೆದವ್ ಬರ್ತಾವ. ಬಿಸಿನೀರು ನೆನಿಲಕ್ಕ ಅಕ್ಕಿ ಉದ್ದಿನಬೇಳೆ ತೊಳೆದ್ಬಿಟ್ಟು ಸ್ವಲ್ಪ ಬಿಸಿನೀರು ಹಾಕಿಡ್ಬೇಕು. ಜಲ್ದಿ ಚಂದ ನೆನಿತಾವ. ಸಾಫ್ಟ್ ಹಿಂಗೆ ಭಾಳ ಮೆದವ್ ಬರ್ತಾವ. ಒಂದು ಚಲೋ ಆಗ್ತಾವ. ಸಾಂಬಾರು ಇದು ಎರಡು ಆದ್ರೆ ಚಲೋ ಆಗ್ತದೆ ನೋಡ್ರಿ. ಸಾಂಬಾರು ಮಾಡಲೇಬೇಕು. ಸಾಂಬಾರು ಮಾಡಲಿಲ್ಲ ಅಂದ್ರೆ ಚಲೋ ಆಗ್ತಲ್ಲ. ಸಾಂಬಾರು ಮಾಡಿ ನೋಡ್ರಿ. ಚಟ್ನಿನೂ ನಮ್ಮ ಮನ್ಯಾಗ ಕರಿಬೇವು ಗಿಡನೇ ಅದಲ್ರಿ. ಭಾಳ ಚಲೋ ಅದ ನಮ್ಮ ಕರಿಬೇವು ಚಟ್ನಿ. ಕರಿಬೇವು ಇಲ್ದ್ರೆ ನಡೆಯಲ್ಲ. ಕೊತ್ತಂಬರಿ, ಕರಿಬೇವು ಎಲ್ಲ ಹಾಕಿ ಒಗ್ಗರಣೆ ಹಾಕ್ರೆ ಚಟ್ನಿನೂ ಚಲೋ ಆಗ್ತದ. ಅದು ಚಟ್ನಿಗೆ ಕರಿಬೇವು ಇಲ್ದ್ರೆ ಟೇಸ್ಟ್ ಆಗಲ್ಲ. ಕರಿಬೇವು ಕೊತ್ತಂಬರಿ ಇಲ್ದ್ರೆ ಒಗ್ಗರಣೆ ಹಾಕಿದ್ರೆ ಚಲೋ ಆಗ್ತದ. ಇಲ್ದ್ರೆ ಚಲೋ ಅಷ್ಟು ಟೇಸ್ಟಿ ಬರಲ್ಲ. ಕರಿಬೇವು ಇಲ್ದ್ರೆ ಟೇಸ್ಟ್ ಬರಲ್ಲ. ಕೊತ್ತಂಬರಿ ಕರಿಬೇವು ಎರಡು ಬೇಕು. ಬೆಳ್ಳುಳ್ಳಿ ಹಾಕಬೇಕು. ಸ್ವಲ್ಪ ಒಂದೆರಡರೆ ಹಳಕ್ಕೆ ಹಾಕ್ಬೇಕು ಬೆಳ್ಳುಳ್ಳಿ ಹಾಕ್ಲಿಲ್ಲ ಅಂದ್ರೆ ಟೇಸ್ಟ್ ಆಗಲ್ಲ. ಆಯ್ತು, ಚಲೋ ಇರಬೇಕು. ಹುಳಿ ಇರಬಾರ್ದು ಅಂದ್ರೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಬೇಕು. ಸ್ವಲ್ಪ ಹುಣಸೆ ಹಣ್ಣು ಹಾಕಿದ್ರೆ ಹುಳಿ ಇರಲ್ಲ. ಚಟ್ನಿ ಚಲೋ ಇರ್ತದ. ಸೆಕಿ ಇತ್ತಂತಂದ್ರೆ ಸ್ವಲ್ಪ ಹುಳಿ ಆಗ್ತದಲ್ಲ, ಅದು ಹುಳಿ ಇರಲ್ಲ. ಚಟ್ನಿ ಚಲೋ ಇರ್ತದ. ಸ್ವಲ್ಪ ಹುಣಸೆ ಹಣ್ಣು ಕಿವುಚಿ ಹಿಂಡಿದ್ರು ಚಲೋ ಆಗ್ತದ. ಟೇಸ್ಟ್ನು ಬರ್ತದ ಹುಣಸೆ ಹಣ್ಣಿಗೆ. ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು ಎಲ್ಲ ಹಾಕಿ ಒಗ್ಗರಣೆ ಹಾಕ್ರಿ. ಚಟ್ನಿಗೂ ಚಲೋ ಬರ್ತದ. ಚಲೋ ಎದ್ಕೊಂಡು ಡಿಪ್ ಮಾಡಿ ತಿಂದ್ರೆ ಚಲೋ ಹತ್ತಾವ. ಸಾಂಬಾರ್ನಾಗ ಡಿಪ್ ಮಾಡಿ ಚಟ್ನಿ ಹಚ್ಕೊಂಡು ತಿಂದು ನೋಡ್ರಿ ನೀವು. ಟೇಸ್ಟಿ ಹತ್ತದ. ಚಲೋ ಇದು ಆಗ್ತದ. ಮತ್ತು ಮಧ್ಯಾಹ್ನ ತನಕ ಹಸಿವೆ ಆಗಲ್ಲ ನಿಮಗೆ. ಮುಂಜಾನೆದ್ದು ಧನ್ಯವಾದಗಳು.